ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಆರ್ತಿ ಸುರೇಶ್ ಪಾಟೀಲ್ ಅವರು ಧಾರವಾಡಿಂದ ಬಂದಿದ್ದಾರೆ. ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿ. ಆರ್ತಿಯವರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಸತ್ಯಶ್ರೀ, ಇವತ್ತು ಕುಂಬಳಕಾಯಿ ಸಿಹಿ ಕಡುಬು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೇ ಮಾಡ್ತೀನಿ ಇವತ್ತು. ಕುಂಬಳಕಾಯಿಯ ಸಿಹಿ ಕಡುಬು. ಇದು ಯಾವುದು, ಯಾವ ಶೈಲಿ ಇದು? ಉತ್ತರ ಕರ್ನಾಟಕ ಶೈಲಿನ ಇದು? ಹೌದು ಶ್ರೀ. ಇದು ಒಂದು ಧಾರವಾಡ ಬೆಳಗಾಂ ಕಡೆ ಎಲ್ಲ ತುಂಬಾ ಫೇಮಸ್. ಆಮೇಲೆ ಈಗಂತೂ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ ಇದನ್ನು. ಹೌದಾ? ಓಕೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಈಗ 1 ಕಪ್ಪು ನಾವು ಕುಂಬಳಕಾಯಿ ತುರಿ ತಗೊಂಡ್ರೆ ಹಸಿದೆ ತುರ್ಕೋಬೇಕು. ಅದಕ್ಕೆ ಅದ್ರ ಮುಕ್ಕಾಲಷ್ಟು ಬೆಲ್ಲ ಸಾಕು. ಮತ್ತೆ ಸ್ವಲ್ಪ ಬನ್ಸಿ ರವೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಮತ್ತೆ ಅದಕ್ಕೆ ನಮ್ಗೆ ಫ್ಲೇವರ್ಗೆ ಅಂತ ಸ್ವಲ್ಪ ಏಲಕ್ಕಿ ಹಾಕ್ಬಿಡೋದು. ಈಗ ಇದು ಕುಂಬಳಕಾಯಿ ಅಂತ ಹೇಳಿದ್ರಲ್ಲ, ಇದು ಯಾವ ಕುಂಬಳಕಾಯಿ ತಗೊಂಡಿದ್ದೀರಾ? ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 2-3 ರೀತಿಯ ಕುಂಬಳಕಾಯಿ ಸಿಗತ್ತೆ. ಇದು ಯಾವ ಕುಂಬಳಕಾಯಿ ಇದು? ಹೌದು ಶ್ರೀ, ಇವಾಗ ತುಂಬಾ ತರ ಸಿಗುತ್ತೆ, ಬಟ್ ಬಲ್ತಿರ್ಬೇಕು ಮತ್ತೆ ದೊಡ್ಡ. ಇವಾಗ ನನ್ಗೆ ಆರೆಂಜ್ ಕಲರ್ ಇದೆ, ಸಿಹಿ ಕುಂಬಳಕಾಯಿ. ಸಿಹಿ ಕುಂಬಳಕಾಯಲ್ಲೇನೆ ಇವಾಗ ನಮ್ಗೆ 2-3 ತರ ಬರ್ತಾ ಇದೆ. ಸಣ್ಣದ್ ತಗೊಂಡ್ರೆ ಅಷ್ಟು ರುಚಿ ಇರಲ್ಲ, ಪಲ್ಯಕ್ಕೆಲ್ಲ ಹಾಕೋತಾರ ಅದನ್ನ. ಇದಕ್ಕೆ ನಮ್ಗೆ ಸ್ವಲ್ಪ ಬಲ್ತಿರ್ಬೇಕು, ಅದರಲ್ಲಿ ನಮ್ಗೆ ಸ್ವೀಟ್ ಆಗಿ ಅದರಲ್ಲೇ ಸ್ವೀಟ್ನೆಸ್ ಇರುತ್ತೆ, ಜಾಸ್ತಿ ಬೆಲ್ಲ ಹಿಡಿಸಲ್ಲ ಅವಾಗ ನಮ್ಗೆ. ಅದು ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸಿಹಿ ಕುಂಬಳ ಅಂದ್ರೆ ಇಲ್ಲೆಲ್ಲ ಚೀನಿ ಕುಂಬಳ ಅಂತಾನು ಹೇಳ್ತಾರೆ, ಅದೇ ಅಲ್ವಾ ಇದು? ಹೌದೌದು. ಸರಿ, ಓಕೆ, ಶುರು ಮಾಡೋಣ. ಏನ್ ಬೇಕು ನಿಮ್ಗೆ? ಮೊದ್ಲಿಗೆ ನನ್ಗೆ ಕುಕ್ಕರ್ ಕೊಡಿ, ಸ್ಟೀಮ್ ಮಾಡೋಣ. ಮಾಡೋದಕ್ಕೆ ಕುಕ್ಕರ್ ಬೇಕಲ್ಲ? ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬಾಳೆ ಎಲೆಯಲ್ಲಿ ನಾವು ಕಟ್ಕೋಬೇಕು. ಇವಾಗ ಇದನ್ನ ಫಸ್ಟ್ ಇದು ನೀರು ಹಾಕೊಳ್ಳೋಣ. ಸ್ವಲ್ಪ ನೀರು ನೀವು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವಾ? ಇನ್ನೊಂದ್ ಸ್ವಲ್ಪ ಹಾಕೋಣ. ಇನ್ನೊಂದ್ ಸ್ವಲ್ಪ ಹಿಡಿಯುತ್ತೆ. ಇದು 10 ನಿಮಿಷ ಬೇಯಿಸ್ಬೇಕು, ನೋಡ್ಕೊಂತ ಇರ್ಬೇಕು ನಾವು. ಸಾಕು ಸಾಕು. ಮತ್ತೆ ನೀವು ಧಾರವಾಡ ಅಂತ ಹೇಳಿದ್ರಿ ಆರ್ತಿ, ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ ಬಗ್ಗೆ ಹೇಳಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಗ ಇದ್ದಾನೆ, ನಮ್ಮ ಅತ್ತೆಯವ್ರಿದ್ದಾರೆ, ನಮ್ಮ ತಾಯಿಯವ್ರಿದ್ದಾರೆ, ಎಲ್ಲ ಜಾಯಿಂಟ್ ಫ್ಯಾಮಿಲಿ ತರನೇ ಇದೆ. ಈಗ ಧಾರವಾಡದಲ್ಲೇ ಇದ್ದೀರಾ ಅಥವಾ? ಈಗ ಸ್ವಲ್ಪ ವರ್ಷದಿಂದ ಮಗನ ಜೊತೆ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀನಿ ನಾನು. ಅದು ಬಾಯ್ಲ್ ಕೊಡಿ, ಅದು ನಾವು ಕಾಯ್ಲಿ, ಅದು ಸ್ವಲ್ಪ ಕಾಯಕ್ಕೆ ಇಡೋಣ. ಬೌಲ್ ಬೇಕಾ? ಇದು ಇವಾಗ ಕುಂಬಳಕಾಯಿ ತುರಿ ಹಾಕೊಳ್ಳೋಣ. ಸರಿ. ಇದನ್ನ ನೀವು ತುರ್ಮಣೆಯಲ್ಲಿ ತುರ್ಕೊಂಡು ಬಂದಿದ್ದೀರಾ? ತುರ್ದಿದೆ, ಹಸಿದೆ ತುರ್ದಿದೆ. ಇದಕ್ಕೆ ಬೆಲ್ಲ ಹಾಕೋಣ. ಇದು ಬಹಳ ಹೊತ್ತು ನೆನ್ಸಿಡ್ಬಾರ್ದು ಶ್ರೀ. ಇದು ಕಲ್ಸಿದ ತಕ್ಷಣ ನಾವು ಕಟ್ಟಿ ಬೇಯಿಸಕ್ಕೆ ಇಟ್ಬಿಡ್ಬೇಕು. ನೀರ್ ಬಿಟ್ಕೊಂತ ಹೋಗ್ಬಿಡುತ್ತೆ, ಇಲ್ಲದ್ರೆ ಜಾಸ್ತಿ ನೀರ್ ಬಿಟ್ಕೊಂಡ್ಬಿಡುತ್ತೆ, ನಿಮ್ಗೆ ಇಡುವಾಗ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಇವಾಗ ನೀವು ಯಾವಾಗ ನೀವು ಮಾಡ್ತೀರೋ ಅದಾಗ ಇಮಿಡಿಯೇಟ್ ಆಗಿ ಬಹಳ ಹೊತ್ತೇನೆ ಇಡಬಾರ್ದು. ಇದು ಅವಾಗೇನೆ ಕಲ್ಸ್ಕೊಂಡು ಇಡ್ತಾ ಬಂದ್ಬಿಡ್ಬೇಕು. ಓಕೆ, ಸರಿ. ಈಗ ನೋಡಿ ಬೆಲ್ಲ ನೀರ್ ಬಿಟ್ಕೋತಾ ಬಂದ್ಬಿಡುತ್ತಿದ್ದು. ಒಂದು 10 ನಿಮಿಷದಲ್ಲಿ ಆಗ್ಬಿಡುತ್ತಲ್ವಾ? 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕಿದ್ ನಮ್ಗೆ. ಕುಂಬಳಕಾಯಿ ಬಹಳ ಹೊತ್ತು ಬೇಯೋದಿಲ್ಲ, ಒಂದ್ ಸ್ವಲ್ಪ ಇದಾಗುತ್ತೆ. ಇದು ಏಲಕ್ಕಿ ಹಾಕ್ತಾ ಇದೀರಲ್ಲ? ಏಲಕ್ಕಿ ಪೌಡರ್ ಇದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಭಾರಿ ಆರೋಗ್ಯ ಪೂರ್ಣ ಇದೆ. ಯಾಕಂದ್ರೆ ಎಲ್ಲೂ ಒಂದು ಸಕ್ಕರೆ ಇಲ್ಲ ಇದರಲ್ಲಿ, ಬೆಲ್ಲನೇ ಹಾಕ್ತಾ ಇದ್ದೀರಾ ಅಲ್ವಾ? ಬೆಲ್ಲನೇ ಮಾಡಿದ್ರೆ ಒಳ್ಳೇದಿದು. ಮತ್ತೆ ಇದ್ರದ್ದು ಹೇಳ್ತಾ ಹೋದ್ರೆ ಬಹಳ ಇದೆ, ತುಂಬಾ ಬೆನಿಫಿಟ್ಸ್ ಇದೆ ನಮ್ಗೆ ಕುಂಬಳಕಾಯಲ್ಲಿ. ಇದು ನಮ್ಗೆ ಮೆಂಟಲ್ ಡಿಪ್ರೆಷನ್ ಆದವ್ರಿಗಿರ್ಬೋದು, ಅಥವಾ ಒಂದು ಕ್ಯಾನ್ಸರ್, ಈಗ ಜೆಂಟ್ಸ್ ಅಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ತುಂಬಾ ಕಾಮನ್, ಅದಕ್ಕೆ ಒಳ್ಳೇದಿದು. ಆಮೇಲೆ ತಡೆಗಟ್ಟುತ್ತಿದ್ದು. ಆಮೇಲೆ ನಮ್ಗೆ ವೆಯ್ಟ್ ಇಳಿಸೋರ್ಗು ಒಳ್ಳೇದಿದು. ಹಸಿದು ಜ್ಯೂಸ್ ಕುಡಿ ಅಂತ ಹೇಳ್ತಾರೆ. ಈಗ ಎಲ್ರಿಗೂ ಸ್ಲಿಮ್ ಆಗ್ಬೇಕಂತ ತುಂಬಾ ಇರುತ್ತೆ, ಇದನ್ನ ಮಾಡಿದ್ರೆ ಆಯ್ತು ಬೆಸ್ಟ್. ಆಮೇಲೆ ಸಾಕಷ್ಟು ಇದೆ ಇದ್ರದ್ದು ಬೆನಿಫಿಟ್ಸ್ ನಿಮ್ಗೆ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ಸ್ ಕನ್ಸ್ಯೂಮ್ ಮಾಡ್ಬೋದು, ಏನ್ ತೊಂದರೆ ಆಗೋದಿಲ್ಲ ಇದರಿಂದ. ಸಕ್ಕರೆಗಿಂತ ಬೆಲ್ಲ. ಸ್ವಲ್ಪ ಬಾಳೆ ಎಲೆ ಕೊಡಿ. ಇವಾಗ ಬಾಳೆ ಎಲೆ ಕಟ್ಟೋಣ. ಇದಿವಾಗ ಧಾರವಾಡ ಕಡೆ ಅಂತ ಹೇಳಿದ್ರಲ್ಲ, ಇದು ಏನಿದು ನಿಮ್ಮ ಮುಂಚಿಂದನೂ ಇದನ್ನ ಮಾಡ್ತಾ ಇದ್ರ ಅಥವಾ ಹೊಸದಾಗಿ ಇದನ್ನ ಕಲ್ತಿ? ಹಳೇ ಒಂದು ಸಿಹಿ ತಿಂಡಿನ ಇದು? ಇದು ಶ್ರೀ ನಮ್ಮ ಅತ್ತೆಯವ್ರ ಅತ್ತೆ ಕಾಲದಿಂದಾನು ಮಾಡ್ಕೊಂಡು ಬಂದಿರೋಂತ ಒಂದು ಹಳೆ ಅಡ್ಗೆನೆ ಇದು. ಇದೇನು ಹೊಸದೇನಲ್ಲ, ಇದೆಲ್ಲ ಮರ್ತು ಬಿಟ್ಟಿರ್ತೀವಿ ನಾವು.
ಪಾಸ್ತಾ ನೂಡಲ್ಸ್ ಕಾಲದಲ್ಲಿ ಇದೆಲ್ಲ ಮರ್ತು ಬಿಟ್ಟಿರ್ತೀವಿ. ಆಕ್ಚುಲಿ ಏನೋ ನೆನಪೇ ಇರಲ್ಲ. ಇದು ಸ್ವಲ್ಪ ಅವ್ರ ಹತ್ರ ಹೇಳಿಸ್ಕೊಂಡು ಇದು ನಮ್ಮ ಅತ್ತೆಯವರು ಹೇಳ್ಕೊಟ್ರು ಈ ತರ ಮಾಡೋದು ಅಂತ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಬಾಳೆ ಎಲೆಯಲ್ಲಿ ಇದನ್ನ ನೀವು ಈ ತರ ಕಟ್ಬೇಕು ಇವಾಗ ಈ ತರ. ಸರಿ ಸರಿ. ನೀವ್ ಇನ್ನೊಂದ್ ಮಾಡುವಾಗ ಸ್ವಲ್ಪ ಅದನ್ನ ನಿಧಾನ ಮಾಡಿ ತೋರಿಸಿ, ಯಾಕಂದ್ರೆ ಎಷ್ಟೋ ವೀಕ್ಷಕರಿಗೆ ಗೊತ್ತಿರೋದಿಲ್ಲ ಹೇಗೆ ಮಾಡೋದು ಅಂತ. ಖಂಡಿತ ಖಂಡಿತ. ಯಾಕಂದ್ರೆ ನೀವು ತುಂಬಾ ಅನುಭವ ಇದೆ, ಬೇಗ ಬೇಗ ಮಾಡ್ಬಿಟ್ರಿ. ಅದನ್ನ ಸ್ವಲ್ಪ ತೋರಿಸ್ಕೊಡಿ. ಅಲ್ಲಿ ನೀರು ಕುದಿಯಕ್ಕಿಟ್ಟು ಇದನ್ನ ಮಾಡ್ಕೊಂಡು ಇವಾಗ ಈ ಪ್ಲೇಟ್ ಇಡೋಣ. ಇಟ್ಬಿಟ್ಟು ಇದು ಬಾಳೆ ಎಲೆ ಇದು ಕಟ್ಟಿದ್ದು ಸುಮ್ಮನೆ ಹಿಂಗೆ ಭಾಳ ಒತ್ತಿ ಎಲ್ಲ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಹಿಂಗೆ ಸ್ಮೂತ್ ಆಗಿ ಇಟ್ಟರೆ ಸಾಕು ಇದು ನಮಗೆ. ಇನ್ನೊಂದು ಮಾಡ್ತೀನಿ ಇವಾಗ ನೋಡಿ ಇದನ್ನ ಹಿಂಗೆ ತಗೊಂಡು ಸ್ವಲ್ಪ ಬೆಲ್ಲ ಕರ್ಗೋ ಮುಂಚೆನೆ ಮಾಡ್ಬಿಡ್ಬೇಕು ನಾವು. ಇವಾಗ ಬರ್ತಾ ಇದೆ ಅಲ್ವಾ, ಚೂರು ಆಲ್ರೆಡಿ ನೀರು ಬಿಟ್ಕೊಳ್ಳೋ ಮುಂಚೆನೆ ನಾವು ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಒಳ್ಳೇದು ನಮ್ಗೆ. ಸರಿ ಸರಿ. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಬಾಳೆ ಎಲೆ ಇಲ್ಲ ಅಂದ್ರೆ ಏನ್ ಮಾಡಿ? ಬಾಳೆ ಎಲೆ ಇಲ್ಲ ಅಂದ್ರೆ ಇದು ನಮ್ಗೆ ಯಾವತ್ತು ಬಾಳೆ ಎಲೆ ಸಿಗತ್ತೆ ಅಂತಾನು ಇರಲ್ಲ ಒಂದೊಂದ್ಸಲ. ಆದ್ರೆ ತಿನ್ಬೇಕನ್ಸಿರುತ್ತೆ ಕಡುಬು. ಆ ಹೊತ್ನಲ್ಲಿ ನಾವು ಇದನ್ನ ಡೈರೆಕ್ಟ್ ಇಡ್ಲಿ ಸ್ಟ್ಯಾಂಡ್ ನಲ್ಲೇನೆ ನಾವು ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ಈ ತರ ಇನ್ನೊಂದು ಮಾಡ್ಕೊಳ್ಳೋಣ. ಅದೊಂದು ನೀವು ತೋರಿಸ್ಬಿಡಿ. ನೋಡಿ ನೋಡಿ ನೀರು ಬಿಟ್ಕೊಂಡೇ ಬಿಡ್ತು. ನಾನು ಅದಕ್ಕೆ ಬೇಗ ಮಾಡ್ಬೇಕಿದು ಅಂತ ನಿಮ್ಗೆ ಹೇಳ್ತಾ ಇರೋದು. ಇವಾಗ ಏನಿಲ್ಲ, ಇದು ಬೆಲ್ಲದ ನೀರು ಬಿಟ್ಕೊಳ್ಳುತ್ತೆ, ಪರವಾಗಿಲ್ಲ, ತೊಂದರೆ ಇಲ್ಲ. ನಾವು ಮಾಡೋಣ ಇದ್ರಲ್ಲೇನೆ. ಸರಿ. ಓಕೆ. ಇದನ್ನ ಹಾಕೊಂಡು ನಾವು 2 ಫೋಲ್ಡ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? 2 ಫೋಲ್ಡ್ ಮಾಡಿ ಇದರಲ್ಲಿ ಕಟ್ಕೊಳ್ತಾ ಇದ್ದೀರಾ. ದಾರ ಯಾವ್ದ್ರಿಂದ ಮಾಡಿದೀರಾ ಅತ್ತಿ? ಇದು ದಾರ ಬಾಳೆ ಎಲೆದೇ ನಮ್ಗೆ ಸಿಗುತ್ತೆ. ಹೌದಾ? ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಯಾವ ದಾರ ಕಟ್ಕೋಬಹುದು ನಾವು. ಆದ್ರೆ ನೀವೊಂದು ಆ ಟ್ರೆಡಿಷನ್ ಆಗಿ ಬೇಕು, ನಾವು ಹಳೆ ಸಂಪ್ರದಾಯದಲ್ಲೇ ಇರ್ಬೇಕು. ಇದ್ರದ್ದೇ ನಾವು ಬಾಳೆ ನಾರ್ದೇ ಇಟ್ಕೊಂಡಿರ್ತೀವಿ. ಬಾಳೆ ಎಲೆ ಕಟ್ ಮಾಡುವಾಗ ಅದು ಅನುಕೂಲ ಆಗುತ್ತೆ ನಮ್ಗೆ. 1 ಗಂಟೆ ಹಾಕ್ಬಿಡೋದಾ? ಹಾಕ್ಬಿಡಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಸಿಮ್ ಮಾಡ್ಕೊಂಡು ಸಿಮ್ಮಲ್ಲೇ ಬೇಯಿಸ್ಬೇಕು. ಇಡ್ಲಿ ನಾವೀಗ ಮನೇಲಿ ಇಡ್ಲಿ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಇವಾಗ 10 ನಿಮಿಷ ಬೇಯಿಸಿದ್ರೆ ಸಾಕು ಶ್ರೀ. ಹೌದಾ? ತುಪ್ಪ ಹಾಕೊಂಡು ನಾವು ತಗೊಂಡು. ಹೌದಾ? ಇದು ನಾವು ಮಾಡಿಟ್ಕೊಂಡ್ರೆ 2-3 ದಿನ ಇರುತ್ತೆ. 2-3 ದಿನ ನಾವು ತೆಗೆದಿಟ್ಕೊಂಡು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು. ನೀರು ಬಳಸೇ ಇಲ್ಲ ನಾವು, ಹಂಗಾಗಿ ನಾವು ತಡಿಯುತ್ತೆ ಇದೇನು ನಿಮ್ಗೆ. ಅಂದ್ರೆ ಇವಾಗ ನನ್ಗೆ ಬೆಳಿಗ್ಗೆ ಈಗ ಕಡುಬು ಮಾಡ್ಬೇಕು ಅಂದ್ರೆ ಮುಂಚಿನ ದಿನ ನಾನು ಅದನ್ನ ತುರ್ದು ಮಿಕ್ಸ್ ಮಾಡಬಾರ್ದು. ಅದೇ ತುರ್ದು ಇಟ್ಕೊಂಡು ಬೆಳಿಗ್ಗೆ ಮಾಡ್ಬಿಟ್ರೆ ಬೇಗ ಆಗ್ಬಿಡುತ್ತಲ್ವಾ? ಹೌದು. ರಾತ್ರಿ ನೀವೆಲ್ಲ ತಯಾರಿಟ್ಕೊಂಡ್ರೆ ಬೆಳಗ್ಗೆ ನೀವು ಎದ್ದು ಈ ಕಡೆ ತಿಂಡಿ ಮಾಡ್ಕೊಂಡು ಇದನ್ನು ಮಾಡ್ಕೋಬಹುದು ಜೊತೆಗೆ. ಹೌದು ಹೌದು. ಈಗ ಒಂದೊಂದ್ಸತಿ ಬೇರೆ ಏನೋ ಮಾಡಿರ್ತೀವಿ, ಒಂದು ಸ್ವೀಟ್ ಬೇಕು ಅಂದ್ರೆ ದಿಢೀರ್ ಅಂತ ರೆಡಿ ಇದ್ಬಿಟ್ರೆ ಬೇಗ ಮಾಡ್ಕೋಬಹುದು. ಯಾರೋ ಸಡನ್ ಆಗಿ ಗೆಸ್ಟ್ ಬಂದ್ರು, ನಿಮ್ಗೆ ಹೋಗಿ ತರೋ ಅಷ್ಟು ನಿಮ್ಗೆ ಟೈಮ್ ಇರೋದಿಲ್ಲ. ಇಮಿಡಿಯೇಟ್ಲಿ ನೀವು ಏನೋ ಒಂದ್ ಪೀಸ್ ಕುಂಬಳಕಾಯಿ ಇದ್ರು ನಿಮ್ಗೆ 4-5 ಕಡುಬು ಆಗುತ್ತೆ, ಮಾಡ್ಬೋದು. ಮತ್ತೆ ಒಳ್ಳೇದು ಕೂಡ ನೀವ್ ಹೇಳ್ದಂಗೆ ಆರೋಗ್ಯಕ್ಕೆ. ಬೆಲ್ಲ ಅಂಗಡಿಯಿಂದ ತಂದ್ರೆ ಸಕ್ಕರೆ ಇರುತ್ತೆ. ಇದ್ರದ್ದು 10 ನಿಮ್ಗೆ ಬೆನಿಫಿಟ್ಸ್ ಇದೆ, ಒಂದಲ್ಲ ಹೇಳ್ತಾ ಹೋದ್ರೆ. ಹಂಗಾಗಿ ಒಳ್ಳೇದೇನೆ. ಆರ್ತಿ ಅವರೇ, ಕುಂಬಳಕಾಯಿಯ ಸಿಹಿ ಕಡುಬು ರೆಡಿ ಆಗಿದ್ಯಾ? ಮನೆಯವ್ರಿಗೆಲ್ಲ ಬಡಿಸ್ಬೋದಾ? ತಯಾರಾಗಿದೆ ಶ್ರೀ. ಇವಾಗ 10 ನಿಮಿಷ ಆಯ್ತು, ಬೆಂದಿದೆ. ಇವಾಗ ಸದ್ಯ ಬಡ್ಸಂಗಿಲ್ಲ, ಇವಾಗ ಯಾರು ಸೇವನೆ ಮಾಡಂಗಿಲ್ಲ. ಅದನ್ನ ನಾವು ಶಿವಾರ್ಪಣ ಮಸ್ತು ಅಂತ ಹೇಳಿ ದೇವ್ರಿಗೆ ನೈವೇದ್ಯ ಮಾಡಿ ನಂತರ ಎಲ್ಲರೂ ಸೇವನೆ ಮಾಡ್ಬೋದು ನಾವು. ನೀವು ಮನೆಯಲ್ಲಿ ಇದೇ ರೀತಿಯಲ್ಲಿ ಮಾಡ್ತೀರಾ? ಹೌದು. ಪ್ರತಿಯೊಂದು ಆಹಾರ ಸೇವನೆ ಮಾಡುವಾಗ ಹೌದು, ದಿನನಿತ್ಯ ನಾವು ಹಿಂಗೆ ಯಾವುದೇ ಒಂದು ಆಹಾರ ನಾವು ತಯಾರಿಸಿದ ತಕ್ಷಣ ನಾವು ಸ್ವಲ್ಪ ನೈವೇದ್ಯಕ್ಕೆ ಹಿಡಿದು ನಂತರ ಎಲ್ಲರೂ ಸೇವನೆ ಮಾಡ್ತೀವಿ ನಾವು. ಹೌದಾ? ಇದು ನಮ್ದು ವಾಡಿಕೆಯಲ್ಲಿ ಬಂದಿದೆ. ಹಿಂಗೆ ಬಸವ ಧರ್ಮದಲ್ಲಿ ಎಲ್ಲರೂ ಹಿಂಗೆ ಮಾಡೋದು. ಅದು ನಮಗೂ ಹಂಗೆ ಕಲಿಸಿದ್ದಾರೆ ಮನೆಯಲ್ಲಿ. ಬಹಳ ಸಂತೋಷ. ಈಗ ನಿಮ್ಗೆ ವಿಭೂತಿ ಕೊಡಿ. ಸರಿ, ತಗೊಳ್ಳಿ ಅಮ್ಮ. ಅಂದ್ರೆ ಇದಕ್ಕೊಂದು ಒಳ್ಳೆಯ ಉದ್ದೇಶ ಇದೆ ಅಲ್ವಾ? ಈ ವಿಭೂತಿ ಧಾರಣೆ ಅನ್ನೋದು ಒಂದು ಮಹತ್ವ ಇದೆ. ಅದ್ರ ಮಹತ್ವದ ಬಗ್ಗೆ 1-2 ಮಾತು ಹೇಳಿ ಅಮ್ಮ. ಖಂಡಿತ. ಇವಾಗ ಬಹಿರಂಗ ಶುದ್ಧಿ, ಆತ್ಮರಂಗ ಶುದ್ಧಿ ಹೆಂಗೆ ಶುದ್ಧಿಯಾಗಿ ಇಟ್ಕೊಂಡಿರ್ತೀವಿ. ಈಗ ನಾವು ತಿನ್ನೋ ಆಹಾರನೂ ಅಷ್ಟೇ ಶುದ್ಧಿಯಾಗಿದ್ರೆ ಅದು ನಾವು ತಿನ್ನೋ ಆಹಾರ ಪ್ರತಿಬಿಂಬಿಸುತ್ತೆ. ನಮ್ಮ ಮನಸ್ಸು ಹೆಂಗಿದೆ, ನಮ್ದು ಭಾವನೆಗಳೇನು ಅನ್ನೋದು ನಾವು ತಿನ್ನೋ ಆಹಾರದ ಮೇಲೆ ಗೊತ್ತಾಗುತ್ತೆ. ಅದು ಅಷ್ಟೇ ಶುದ್ಧಿಯಾಗಿರ್ಬೇಕು ಅಂತ ಹೇಳಿ
ಮತ್ತು ನಾವು ದೇವರಿಗೆ ಪ್ರಸಾದ ನೈವೇದ್ಯ ಹಿಡಿದು ನಂತರ ಎಲ್ಲರೂ ನಾವು ಸೇವನೆ ಮಾಡುವಂಥದ್ದು ಬಹಳ ಒಂದು ಒಳ್ಳೆಯ ಸಂಗತಿ ಹೇಳಿದ್ದೀರಾ. ನಮ್ಮ ಆತ್ಮಶುದ್ಧಿ ಆದ್ರೆ ನಿಮ್ಗೆ ನಮ್ಮ ಬಹಿರಂಗ ಶುದ್ಧಿ ಅಂತ ಒಂದು ಒಳ್ಳೆಯ ಒಂದು ಸಂದೇಶ ಇದೆ ಬಸವಣ್ಣನೇ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಅಂತ. ಅದೇ ಥರ ನಮ್ಮದು ಆಹಾರನೂ ಶುದ್ಧಿಯಾಗಿರುತ್ತೆ ಇವಾಗ. ಈ ಥರ ಎಲ್ಲ ಮಾಡ್ಕೊಂಡು ನಾವು ಮನೆಯಲ್ಲೇ ಎಲ್ಲ ಮನೆ ಪದಾರ್ಥ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಆರೋಗ್ಯಕರವಾಗೂ ಇದೆ ಇದು ನಮಗೆ. ಹೌದು. ಹಾಗಾದ್ರೆ ಈಗ ಸೇವನೆ ಮಾಡ್ಬೋದಲ್ವಾ? ಇವಾಗ ನಾವು ಸೇವನೆ ಮನೆಯವರಿಗೆ ಮಕ್ಕಳಿಗೆಲ್ಲ ಬಡಿಸ್ಬೋದು. ಖಂಡಿತ ಈಗ ಎಲ್ಲರೂ ಸೇವನೆ ಮಾಡ್ಬೋದು. ಸರಿ ಅಮ್ಮ. ಯಾಕಂದ್ರೆ ಈಗ ಒಳಗೆ ಇರುವಾಗನೇ ಪರಿಮಳ ಬರ್ತಾ ಇದೆ, ನೀವು ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಹೌದು. ಅಡ್ಗೆ ಮನೆಯಿಂದ ಏನೋ ಒಳ್ಳೆ ಘಮ ಘಮ ಬಂದ್ರೆ ಇವತ್ತು ಅಮ್ಮ ಏನೋ ಒಂದು ಒಳ್ಳೆ ಅಡ್ಗೆ ಮಾಡಿದಾಳೆ ಅಂತ. ಹೌದೌದು. ಇದು ಸ್ವೀಟ್ ಯಾವಾಗ್ಲೂ ವಾಸನೆ ಪಕ್ಕದ ಮನೆಯವ್ರದ್ದು ನಮ್ಗೆ ಸ್ಮೆಲ್ ಜಾಸ್ತಿ ಬರುತ್ತೆ. ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಹೋಗ್ತಾ ಇರುತ್ತೆ ಅಂತೆ. ಹಂಗೆ ಬೆಲ್ಲದ ಇದೆಯಲ್ಲ, ಬೆಲ್ಲ ಮತ್ತೆ ನೀವು ಕುಂಬಳಕಾಯಿ ಹಾಕಿದ್ರಲ್ಲ ಒಳ್ಳೆ ಪರಿಮಳ ಕೊಡ್ತಾ ಇದೆ. ಚೆನ್ನಾಗಿದೆ. ಪರಿಮಳ ಚೆನ್ನಾಗಿದ್ರೆ ರುಚಿ ಚೆನ್ನಾಗೇ ಇರುತ್ತೆ ಅಂತ ಏನ್ ಬೇಕಮ್ಮ ನಿಮ್ಗೆ? ಸಿಸರ್ಸ್ ಕೊಡಿ. ಏನೋ ಒಂದು ವಿಶೇಷ ರೀತಿಯಲ್ಲಿ ಕಾಣ್ತಾ ಇದೆ ಅರ್ತಿ. ಅಂದ್ರೆ ಈ ತರ ನಾವು ಇಡ್ಲಿ ಬೇರೆ ಕಡುಬು ಅಂದ್ರೆ ನನ್ನ ತಲೆಯಲ್ಲಿ ಏನೋ ಒಂದು ಅಟ್ಟದಲ್ಲಿ ಮಾಡ್ಬಿಟ್ಟು ಕಡುಬು ತರ ಮಾಡ್ತಾರೆ, ಇದೇನೋ ಬೇರೆ ರೀತಿ ಇದೆ. ತುಂಬಾ ಬಾಯಲ್ಲಿ ರುಚಿನೂ ಹಾಗೆ ಇರುತ್ತೆ. ಪ್ಲೇಟ್ ಕೊಡಿ ಇವಾಗ ಒಂದು ನನಗೆ. ಸರಿ. ಬಾಳೆ ಎಲೆ ಹಾಕುವ ಉದ್ದೇಶ ಒಂದು ಒಳ್ಳೆ ರೀತಿಯ, ಅಂದ್ರೆ ಯಾವುದೇ ಬಾಳೆ ಎಲೆ ಕೂಡ ಒಳ್ಳೇದು ಹೇಳ್ತಾರೆ. ನಾವು ಬಾಳೆ ಎಲೆಲಿ ಊಟ ಮಾಡ್ತೀವಲ್ಲ ಅದೇ ರೀತಿ. ಚೆನ್ನಾಗಿದೆ. ಓ, ತುಂಬಾ ಒಂಥರ ಕಲರ್ಫುಲ್ ಆಗ್ಬಿಟ್ಟಿದೆ ಅಲ್ವಾ? ನೋಡಿ, ಇನ್ನು ಬಾಯಲ್ಲಿ ಇನ್ನೂ ರುಚಿ ಇಲ್ಲ, ಇದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗೆ. ಆರ್ಬೇಕಿದು, ಬಿಸಿ ಇದೆ. ಆರಿದ್ಮೇಲೆ ಅದು ಗಟ್ಟಿಯಾಗಿ ನಿಮ್ಗೆ ನಾ 2 ದಿನ 3 ದಿನ ಇಟ್ರು ಏನೋ. ನೀವ್ ಹೇಳೋದು ನಾನು ಹೊರಗೇನೆ ಇಟ್ರೆ ಅಂದ್ರೆ ಫ್ರಿಜ್ ಅಲ್ಲಿ ಇಡ್ಲಿಲ್ಲ ಅಂದ್ರೂ 2 ದಿನ 3 ದಿನ ಇರುತ್ತೆ. ಫ್ರಿಜ್ ಅಲ್ಲಿ ಇಡ್ಬೇಕಾಗುತ್ತೆ. ಕುಂಬಳಕಾಯಿ ಪದಾರ್ಥ ಆಗಿರೋದ್ರಿಂದ ಫ್ರಿಜ್ ಅಲ್ಲಿ ಇಟ್ರೆ ನಿಮ್ಗೆ 3 ದಿನ ಇಟ್ಕೊಂಡು ತಿನ್ನುವಾಗ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತ. ಇವಾಗ ಯಾವ ರೀತಿ ನೀವು ತಿಂತೀರಾ ಇದನ್ನ? ಇವಾಗ ಇದನ್ನ ನಾವು ತುಪ್ಪ ಹಾಕೊಂಡು ತಿನ್ಬೋದು. ಇದು ಊಟಕ್ಕೆ ಮುಂಚೆನಾದ್ರೂ ತಿನ್ಬೋದು, ಊಟ ಆದ್ಮೇಲಾದ್ರೂ ತಿನ್ಬೋದು. ನಿಮ್ಗೆ ಸಾಯಂಕಾಲದ ಹೊತ್ತು ತಿನ್ಬೇಕನ್ಸಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು. ಇದನ್ನ ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ಇಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡಿ. ಇದು ಸ್ವಲ್ಪ ಒಂದು ಪೂರ್ತಿ ಆಹಾರ ಆಗೋದ್ರಿಂದ ಹೊಟ್ಟೆ ತುಂಬಾ ತುಂಬಿಡುತ್ತೆ. ಇದು ನಿಮ್ಗೆ ಅರ್ಧ ಊಟ ಮಾಡ್ದಂಗೆ. ಸ್ವಲ್ಪ ಊಟ ಮಾಡ್ಬಿಟ್ಟು ಸ್ವೀಟ್ ತಿನ್ಬೇಕು. ಒಂದು ಕಡುಬು ನೀವು ತಿಂದ್ರೆ ಅರ್ಧ ಊಟ ಆದಂಗೆ ನಿಮ್ಗೆ ಹೊಟ್ಟೆ ತುಂಬುತ್ತೆ. ಹಂಗಾಗಿ ನೀವು ಊಟದ ಜೊತೆ ತಿನ್ನೋದು ಒಳ್ಳೆ. ಸರಿ, ಈಗ ಏನ್ ಬೇಕು ಇದಕ್ಕೆ ನಿಮಗೆ? ಇವಾಗ ನಮ್ಗೆ ತುಪ್ಪ ಕೊಡಿ. ಇದಕ್ಕೆ ಕೊಂಡು ತಿನ್ನುವಂಥದ್ದು. ಪರಿಮಳ ಬರ್ತಾ ಇದೆ, ಟೇಸ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೀವು ಏನ್ ಯಾವ ತರ ಹೇಳಿ. ಹೌದೌದು, ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಯೂಶಲಿ ತುಪ್ಪ ಹಾಕೊಂಡು ತಿಂತೀರಾ? ತುಪ್ಪ ಹಾಕೊಂಡ್ರೆ ಒಳ್ಳೇದು ನಿಮ್ಗೆ. ಸ್ವಲ್ಪ ಇದು ಇವಾಗ ಒಂಚೂರು ಬಿಸಿ ಇರೋದ್ರಿಂದ ಸಾಫ್ಟ್ ಆಗಿದೆ ಮೆತ್ತಿಗೆ. ಈಗ ಒಂದು ಅರ್ಧ ಗಂಟೆ ಬಿಟ್ರೆ ಗಟ್ಟಿ ಆಗ್ತಾ ಬರುತ್ತೆ. ಇದು ಬಿಸಿ ಬಿಸಿ ಸಿಹಿ ಕುಂಬಳಕಾಯಿ ಕಡುಬು ನಿಮ್ಗಾಗಿ ತಯಾರಾಗಿದೆ. ಬಹಳ ವಿಶಿಷ್ಟವಾದ ಒಂದು ಕಡುಬನ್ನು ಮಾಡಿದೀರಾ. ಕಡುಬು ಅಂದ್ರೆ ನಂತರ ನಾನು ಯೋಚನೆ ಮಾಡಿದ್ ಬೇರೆ ಏನೋ ರೀತಿಯಲ್ಲಿದೆ ಅಂತ. ಇದು ಯಾವ್ದೋ ಒಂದು ಸಾಂಪ್ರದಾಯ ರೀತಿಯಿಂದ ಮಾಡಿದೀರಾ ನೀವು. ಬಹಳ ಪರಿಮಳ ಇದೆ. ತುಂಬಾ ವೆಯ್ಟ್ ಮಾಡಕ್ ಆಗ್ತಾ ಇಲ್ಲ. ಟೇಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆ ರವೆ ಹಾಕಿದೀರಾ, ಅದೊಂಥರ ಬೇರೆ ಒಂದು ಕಲರ್ಫುಲ್ ಆಗ್ಬಿಟ್ಟಿದೆ. ರವೆನ ನೀವು ಹೇಳಿದ್ರಿ, ರವೆ ಹುರ್ಕೊಂಡ್ ರವೆ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರು ಒಳ್ಳೇದೇನೆ. ಹಾಗೆ ಹಾಕಿದ್ರು ನಿಮ್ಗೆ ಏನು ತೊಂದರೆ ಇಲ್ಲ, ಬೇಗ ಬೇಯುತ್ತೆ ಅದು. ಏನು ಹಂಗನು ಹಾಕ್ಬೋದು, ಈಗನು ಹಾಕೋಬಹುದು. ನೀವು ರುಚಿ ನೋಡ್ಬಿಡ್ಲಾ? ನೋಡಿ. ಓಕೆ. ಬಹಳ ಅದ್ಭುತವಾದ ಕುಂಬಳಕಾಯಿದ ಕಡುಬು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆ ಕಡುಬೆ ಅಂದ್ರೆ ಕುಂಬಳಕಾಯಿದು ಹಸಿಯಲ್ಲಿ ಈ ತರ ಒಂದು ಪರಿಮಳ ಅದು ಕೊಡುತ್ತೇನೋ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಹೌದು, ಇವಾಗ ನೀವು ಇದನ್ನ ತುಂಬಾ ಚೆನ್ನಾಗಿದೆ. ಹಲ್ವಾ ಅಂತಾನು ಮಾಡ್ತಾರೆ, ಬಟ್ ಈ ತರ ನೀವು ಬಾಳೆ ಎಲೆಯಲ್ಲಿ ಕಟ್ಟಿಬಿಟ್ಟು 10 ನಿಮಿಷ ಬೇಯಿಸಿ ಕಡುಬು ತರ ಮಾಡ್ಕೊಂಡ್ರೆ ಇದ್ರದ್ದು ಒಂದು ನಿಮ್ಗೆ ರುಚಿನೇ ಬೇರೆ. ಇದು ಸಿಹಿ ಕಡುಬು ನಾನು ಕೆಲವೊಂದ್ಸತಿ ತಿಂದಿದ್ದೀನಿ. ಅಂದ್ರೆ ನೀವ್ ಹೇಳ್ದಾಗ ಇಡ್ಲಿ ತಟ್ಟೆಯಲ್ಲೇ ಹಾಕ್ಬಿಟ್ಟು ತಿನ್ನುವಂಥದ್ದು. ಇದೊಂದು ರೀತಿಯ ನಾನು
ಹೇಳ್ಬೇಕು ಅಂದ್ರೆ ಏನೋ ಒಂದು ಬೇರೆ ರೀತಿಯ ಒಂದು ವಿಶಿಷ್ಟವಾದ ರುಚಿ ಇದೆ ಇದಕ್ಕೆ, ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಿಮ್ಗೆ ಬಾಳೆ ಎಲೆ ಎವ್ರಿ ಟೈಮ್ ಯಾವತ್ತೂ ಸಿಗುತ್ತೆ ಅಂತ ಇರಲ್ಲ, ಒಂದೊಂದು ಸ್ಥಳದಲ್ಲಿ ಇರೋದೇ ಇಲ್ಲ. ಅವಾಗ ನೀವು ಸೀದಾ ಇಡ್ಲಿ ಸ್ಟ್ಯಾಂಡ್ನಲ್ಲೇನೆ ನೀವು ಕಡುಬು ಥರ ಇಟ್ಕೋಬಹುದು, ತೊಂದರೆ ಇಲ್ಲ. ಅವಾಗೂ 10 ನಿಮಿಷ ಬೇಯಿಸ್ಕೊಂಡು ನೀವು ತಕ್ಕೋಬಹುದು. ತುಂಬಾ ಚೆನ್ನಾಗಿದೆ ಅಮ್ಮ, ಬಹಳ ಒಂದು ವಿಶಿಷ್ಟವಾದ ಒಂದು ಅಡುಗೆನ ಮಾಡಿದ್ದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು. ನಮ್ಮ ವೀಕ್ಷಕರಿಗೋಸ್ಕರ ಅದರ ಮಾಡುವ ವಿಧಾನವನ್ನ ಪುನಃ ಒಮ್ಮೆ ಹೇಳಿ ಅಮ್ಮ. ಇವಾಗ ಹಸಿ ಕುಂಬಳಕಾಯಿ ತುರಿ 1 ಕಪ್ ತುರಿದ್ರೆ ಅದಕ್ಕೆ 3/4 ಕಪ್ಪು ಬೆಲ್ಲವನ್ನು ನಾವು ಕೂಡಿಸ್ಕೋತೀವಿ. ಅದು ನಾವು ಕೂಡಿಸ್ಕೊಳ್ಳುವಾಗ ನೀರು ಬಿಡ್ತಾ ಹೋಗುತ್ತೆ, ಪರವಾಗಿಲ್ಲ. ರವೆ, ಬನ್ಸಿ ರವೆ, ದಪ್ಪ ರವೆ ಹಾಕಿದರೆ ಒಳ್ಳೆಯದು. ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ನಾವು ಕೂಡಿಸ್ಕೊಂಡು, ಆಮೇಲೆ ಬಾಳೆ ಎಲೆಯಲ್ಲಿ ನಾವು ಇವಾಗ ಒಂದು ಕರ್ಚೀಫ್ನ ಹೆಂಗೆ ಫೋಲ್ಡ್ ಮಾಡ್ತೀವಿ, ಹೆಂಗೆ ಮಡಚ್ತೀವಿ, ಅದೇ ರೀತಿಲಿ ನಾವು ಹಾಕ್ಕೊಂಡು 2 ಸ್ಪೂನ್ ಹಾಕ್ಕೊಂಡು ಅದೇ ದಾರನಲ್ಲಿ ಕಟ್ಟಿದರೆ ನಮಗೆ ಪೂರ್ತಿ ಟೇಸ್ಟ್ ಬರುತ್ತೆ. ಇದರಿಂದ ನಮಗೆ ಬೇರೆ ದಾರಗಳೆಲ್ಲ ತೊಗೊಂಡು ಕಟ್ಟಬಾರ್ದು. ಆದಷ್ಟು ಎಲ್ಲ ಅದು ಒಳ್ಳೇದು. ಬಾಳೆ ಎಲೆ ಪದಾರ್ಥ ಯಾವುದೇ ನಾವು ಅದರಲ್ಲಿ ಒಂದು ಅಡುಗೆ ಮಾಡಲಿ, ಒಂದು ಊಟ ಮಾಡಿದರೂ ಅದ್ರದ್ದು ಎಷ್ಟು ರುಚಿ ಇರುತ್ತೆ. ನಮಗೆ ಬಾಳೆ ಎಲೆ ಊಟ ಅಂದರೆ ಒಂದು ಹಬ್ಬ ಥರ ನಮಗೆ. ಅದ್ರದ್ದು ಅಡುಗೆನೇ ಒಂದು ನಮಗೆ ವಿಶೇಷ. ಹಾಗಾಗಿ ಅದರಲ್ಲೇ ಕಟ್ಟಿ 10 ನಿಮಿಷ ಬೇಯಿಸ್ಬೋದು. ನೀವು ಇನ್ನೊಂದು ಅಡುಗೆ ಮಾಡ್ಕೊಂಡು ಜೊತೆಯಲ್ಲೂ ಮಾಡ್ಕೋಬೋದು. ದೊಡ್ಡ ಅಡುಗೆ ಅಂತ ಏನು ಹೆದರ್ಕೊಳ್ಳೋದು ಬೇಕಿಲ್ಲ, ಕೆಡೋದು ಇಲ್ಲ. ಇದು ಒಂದು ಸಲ ಕೆಡ್ಬೋದು, 2ನೇ ಸಲ ನೀವು ಒಂದು ಸ್ವಲ್ಪ ರವೆ ಜಾಸ್ತಿ ಹಾಕ್ಕೊಂಡು ಗಟ್ಟಿ ಆದರೆ ಇದನ್ನು ನಾವು 10 ನಿಮಿಷ ಬೇಯಿಸಿದ ನಂತರ ನಾವು ಸೇವನೆ ಮಾಡೋಕ್ಕೆ ರೆಡಿಯಾಗಿರುತ್ತೆ. 2-3 ದಿನ ಇಟ್ಕೊಂಡು ನಾವು ತಿನ್ಕೋಬೋದು ಇದನ್ನು. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟ ರೀತಿಯ ಒಂದು ಸಿಹಿ ತಿಂಡಿಯನ್ನು ಮಾಡಿದ್ದೀರಾ, ಕುಂಬಳಕಾಯಿಯ ಸಿಹಿ ಕಡುಬು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಶರಣು ಶರಣಾರ್ಥಿ ಧನ್ಯವಾದಗಳು. ಶರಣು ಶರಣಾರ್ಥಿ.